ಆ ಯುವತಿ ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮದ ಮುಂದೆ ಗೋಳೋ ಎಂದು ಅಳ್ತಾ ಇದ್ದಾರೆ, ನಮಗೆ ನ್ಯಾಯ ಕೊಡಿ ಅಂತ ಹೇಳಿಕೊಂಡು. ನಾನು ಇಲ್ಲಿನ ಸಂಘ ಪರಿವಾರ ಮತ್ತು BJPಯ ಮುಖಂಡರ ಹತ್ರ ಕೇಳ್ತಾ ಇರುವಂಥದ್ದು, ಇಲ್ಲಿ ಆರೋಪಿ ಸ್ಥಾನದಲ್ಲಿ ಎಲ್ಲಿಯಾದರೂ ಒಬ್ಬ ಮುಸಲ್ಮಾನನನ್ನು ಕಂಡ್ರೆ ಇವರು ದೆವ್ವ ಬಂದಂತೆ ವರ್ತಿಸ್ತಾರೆ, ಮೈಯ ಮೇಲೆ ದೆವ್ವ ಹಿಡಿದಂತೆ ವರ್ತಿಸ್ತಾರೆ, ಇಲ್ಲಿ ಗಲಾಟೆ ಮಾಡ್ತಾರೆ, ಬೀದಿ ರಂಪಾಟ ಮಾಡ್ತಾರೆ, ಇಲ್ಲಿ ಹಿಂದುತ್ವದ ಬಗ್ಗೆ ಮಾತನಾಡ್ತಾರೆ. ಏನು ಇವಾಗ ಒಬ್ಬ ಹಿಂದೂ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ, ಯಾಕೆ ಇವರು ಮಾತನಾಡ್ತಾ ಇಲ್ಲ? ಯಾಕೆ ಇವರ ಹಿಂದುತ್ವ ಈಗ ಮಾತನಾಡ್ತಾ ಇಲ್ಲ? ಎಲ್ಲಿ ಹೋಗಿದೆ ಕಲ್ಲಡ್ಕ ಪ್ರಭಾಕರ ಭಟ್ರು? ಎಲ್ಲಿ ನಾವು SDPI ಅವರು ಪ್ರತಿಭಟನೆ ಮಾಡುವಾಗ ಓಡೋಡಿಕೊಂಡು ಬಂದು ಮಾತನಾಡಿದಂಥ ಅರುಣ್ ಕುಮಾರ್ ಗೊತ್ತಿಲ್ಲ ಈಗ ಎಲ್ಲಿದ್ದಾರೆ? ಯಾಕೆ ಇವರು ಇಡೀ ಬೀದಿಯಲ್ಲಿ ನಿಂತುಕೊಂಡು ಇವರು ಕೂಗ್ತಾ ಇದ್ದಾರಲ್ಲ ನಮಗೆ ನ್ಯಾಯ ಕೊಡಿ ಅಂತ? ಇವರಿಗೆ ನ್ಯಾಯ ಕೊಡಿಸಲಿಕ್ಕೆ ಯಾಕೆ ಸಾಧ್ಯವಾಗ್ತಾ ಇಲ್ಲ? ಇದೇನಾ ಇವರ ಹಿಂದುತ್ವದ ನಾಟಕ? ಇವತ್ತು ಇವರ ಏನು ನಾಟಕ ಏನು ಅಂತ ಹೇಳುವಂಥದ್ದು ಜನರಿಗೆ ಗೊತ್ತಾಗಿದೆ. ಕಲ್ಲಡ್ಕ ಪ್ರಭಾಕರ ಭಟ್ರ ಶಿಷ್ಯ, ಕಲ್ಲಡ್ಕ ಪ್ರಭಾಕರ ಭಟ್ರ ಮುನ್ನಡೆಸುವಂಥ ಶಾಲೆಯಲ್ಲಿ ಕಲಿಯುವಂಥ ಒಬ್ಬ ವಿದ್ಯಾರ್ಥಿ ಕೃಷ್ಣರಾವ್, ಅವನ ಮೇಲೆ ಯಾವ ಕ್ರಮ ಕೈಗೊಂಡಿದ್ದಾರೆ? ಇಲ್ಲಿ BJPಯವರು ಸಂಸ್ಕೃತಿಯ ಬಗ್ಗೆ, ಸಂಸ್ಕಾರದ ಬಗ್ಗೆ, ರಾಷ್ಟ್ರೀಯತೆ ಬಗ್ಗೆ ಮತ್ತೆ ಹೆಣ್ಣಿಗೆ ಕೊಡಬೇಕಾದಂಥ ಗೌರವದ ಬಗ್ಗೆ ಇವರು ಮಾತನಾಡ್ತಾರಲ್ಲ. ಆ BJP ಪಕ್ಷದಿಂದ ಈ ಹುಡುಗನ ತಂದೆಯನ್ನು ಉಚ್ಚಾಟಿಸಲಿಕ್ಕೆ ಒತ್ತಡ ಬಂದ ನಂತರ 6 ತಿಂಗಳು ಕಳೆದ ನಂತರ ಆಗಿರ್ತದೆ ಇವರು ಉಚ್ಚಾಟನೆ ಮಾಡಿದ್ದು. ಇವತ್ತು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಘ ಪರಿವಾರ ನಡೆಸುವಂಥ ಶಾಲೆ ವಿವೇಕಾನಂದ ಕಾಲೇಜು, ಅವರು ಸಂಸ್ಕೃತಿಯ ಪಾಠ ಮಾಡ್ತೇವೆ, ರಾಷ್ಟ್ರೀಯತೆಯನ್ನು ಕಲಿಸ್ತೇವೆ ಈ ಶಾಲೆಯಲ್ಲಿ ರಾಷ್ಟ್ರಭಕ್ತಿಯನ್ನು ನಾವು ಕಲಿಸುವಂಥದ್ದು. ವಿವೇಕಾನಂದ ವಿದ್ಯಾವರ್ತಕ ಸಂಘ ಅಂತ ಹೇಳುವಂತಹ ಒಂದು ಅದರ ಅಂಡರಲ್ಲಿ ಇರುವಂಥ ಶಾಲೆಯಲ್ಲಿ ಯಾಕೆ ಇಲ್ಲಿ ಅವರಿಗೆ ಈ ಸಂಸ್ಕೃತಿ ಇದೇನಾ ಕಲಿಸುವಂಥದ್ದು? ಅಂದರೆ ಇವರ ಸಂಸ್ಕೃತಿ ಏನು ಅಂತ ಹೇಳುವಂಥದ್ದು ಇವತ್ತು ಗೊತ್ತಾಗಿದೆ. ಈ ವಿವೇಕಾನಂದ ವಿದ್ಯಾವರ್ತಕ ಸಂಘದಲ್ಲಿ ವಿದ್ಯಾವರ್ತಕ ಸಂಸ್ಥೆಯಲ್ಲಿ ಕಲಿಯುತ್ತಿರುವಂಥ ಈ ಕೃಷ್ಣಜೀರಾವನ್ನು ಇವತ್ತಿನವರೆಗೆ ಯಾಕೆ ಶಾಲೆಯಿಂದ ಡಿಬಾರ್ ಮಾಡಲಿಲ್ಲ? ಯಾಕೆ ಅವನು ಮಾಡಿದಂಥದ್ದು ತಪ್ಪಲ್ವಾ? ಅವನನ್ನು ಯಾಕೆ ಡಿಬಾರ್ ಮಾಡಲಿಲ್ಲ?